ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ವತಿಯಿಂದ ಬೈಂದೂರು ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ತಂಗುದಾಣ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸಂಸ್ಥೆಯ ವತಿಯಿಂದ ಬೈಂದೂರು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ನಿರ್ಮಿಸಿದ ತಂಗುದಾಣವನ್ನು ಕೊಂಕಣ ರೈಲ್ವೆಯ ತರಬೇತಿ ಮತ್ತು ಅಭಿವೃದ್ಧಿ ವ್ಯವಸ್ಥಾಪಕ ಶ್ರೀಧರ ಅವಬ್ರತ್ ಹಾಗೂ ಸೀನಿಯರ್ ರೀಜನಲ್ ಟ್ರಾಫಿಕ್ ಮ್ಯಾನೇಜರ್ ದೀಪಕ್ ಭಟ್ ಅವರು ರಿಬ್ಬನ್ ಕಟ್ಟಿಂಗ್ ಹಾಗೂ ದೀಪ ಬೆಳಗಿಸುವ ಮುಖಾಂತರ ಲೋಕಾರ್ಪಣೆಗೊಳಿಸಿದರು. ಬಳಿಕ ಶ್ರೀಧರ್ ಅವಬ್ರತ್ ಅವರು ಮಾತನಾಡಿ, ಹಲವಾರು ವರ್ಷಗಳಿಂದ ಬೈಂದೂರು ವಲಯದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಧರ್ಮಶ್ರೀ ಫೌಂಡೇಶನ್ ಸಂಸ್ಥೆಯು ನಮ್ಮ ರೈಲು ಇಲಾಖೆಗೆ ತಂಗುದಾಣವನ್ನು ಕೊಡುಗೆಯಾಗಿ ನೀಡಿದ್ದು ಬಹಳ ಸಂತೋಷದ ವಿಚಾರ. ಈ ಸಂಸ್ಥೆಯು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಧರ್ಮಶ್ರೀ ಫೌಂಡೇಶನ್ ಅವರು ನಮ್ಮ ಕೊಂಕಣ ರೈಲ್ವೆಯ ಮೂಕಾಂಬಿಕಾ ರೋಡ್ ಬೈಂದೂರು ರೋಡ್ ರೈಲ್ವೆ ಸ್ಟೇಷನ್ ಸಲುವಾಗಿ ಒಂದು ತಂಗು ನಿಲ್ದಾಣವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೊಂಕಣ ರೈಲ್ವೆ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ತಂಗು ನಿಲ್ದಾಣ ಯಾತ್ರಿಕರಿಗೆ ತುಂಬ ಅವಶ್ಯಕವಾಗಿತ್ತು. ಅವರಿಗೆ ದೇವರು ಮೂಕಾಂಬಿಕಾ ದೇವರು ಮತ್ತು ಎಲ್ಲ ಅವರಿಗೆ ತುಂಬ ಒಳ್ಳೆಯದಾಗಿಡಲಿ. ಅವರ ಧರ್ಮಶ್ರೀ ಫೌಂಡೇಶನ್ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಇದೇ ರೀತಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ. ಅವರ ಈ ದೊಡ್ಡ ಮನಸ್ಸು ನಮ್ಮ ಹೃದಯವನ್ನು ತುಂಬಿದೆ. ಅವರನ್ನು ದೇವರು ತುಂಬ ಚೆನ್ನಾಗಿಟ್ಟಿರಲಿ, ಸದಾ ಚೆನ್ನಾಗಿಟ್ಟಿರಲಿ. ನಾನು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸಿ. ಹಿರಿಯ ಅಧಿಕಾರಿ ದಿಲೀಪ್ ಡಿ ಭಟ್ ಅವರು ಮಾತನಾಡುತ್ತಾ, ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿಯಾದ ನಾಗರಾಜ್ ಸುವರ್ಣ ಅವರು ಸ್ವಂತ ಉದ್ಯಮದಿಂದ ಬಂದ ಆದಾಯದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಇಂತಹ ಒಂದು ತಂಗುದಾಣವನ್ನು ಪ್ರಯಾಣಿಕರಿಗೆ ವಿಶ್ರಾಂತಿಗಾಗಿ ನೀಡಿದ್ದು ಬಹಳ ಹೆಮ್ಮೆಯ ವಿಚಾರ ಎಂದರು. ಬೈಂದೂರಿನಲ್ಲಿ ಈ ಒಂದು ತಂಗುದಾಣದ ಅಗತ್ಯ ಯಾಕಿತ್ತು ಅನ್ನೋದ್ರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ಭೇಟಿ ನಾಗರಾಜ್ ಸುವರ್ಣ ಅವರ ಭೇಟಿ ಟ್ರೈನಲ್ಲಾಯಿತು. ಅಂಥ ಸಮಯದಲ್ಲಿ ಸರ್ ಕೆಲವೊಂದು ವಿಷಯ ಚರ್ಚೆ ಮಾಡಿದ್ರು. ರೈಲ್ವೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ನ ಕೊರತೆ ಇದೆ ಹಾಗೆ ಅಂತ. ಅಂಥ ಸಮಯದಲ್ಲಿ ನಾನು ಕೇಳಿಕೊಂಡೆ ಅವರಿಗೆ, ರೈಲ್ವೆ ಅನ್ನುವಂಥದ್ದು ಸೇಫ್ಟಿಗೋಸ್ಕರ ಸಾಕಷ್ಟು ಕೋಟಿ ಹಣವನ್ನು ಖರ್ಚು ಮಾಡ್ತದೆ. ಈ ಥರ ಅಮ್ಯಾನಿಟೀಸ್ ಮಾಡಲಿಕ್ಕೆ ರೈಲ್ವೆಯಲ್ಲಿ ಹಣದ ಕೊರತೆ ಇರುವುದರಿಂದ ನಿಮ್ಮಂಥ ದಾನಿಗಳು ಮುಂದೆ ಬಂದರೆ ಖಂಡಿತ ಈ ಒಂದು ಕಾರ್ಯ ಯಶಸ್ವಿ ಆಗ್ತದೆ ಅಂತ ಕೇಳ್ಕೊಂಡಾಗ ಅವರು ಈ ಒಂದು ತಂಗುದಾಣವನ್ನು ಕೊಡ್ತೇನೆ ಅಂತ ಭರವಸೆ ಕೊಟ್ಟರು. ಅವರಿಗೆ ಕೊಂಕಣ ರೈಲ್ವೆ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅವರು ಧರ್ಮಶ್ರೀ ಟ್ರಸ್ಟ್ ಮೂಲಕ ಮಾಡ್ತಾ ಇದ್ದಾರೆ. ಹೆಸರೇ ಹೇಳುತ್ತೆ, ಅವರು ಕಷ್ಟಪಟ್ಟು ಧರ್ಮ ಮಾರ್ಗವಾಗಿ ಸಂಪಾದನೆ ಮಾಡಿದಂಥ ಹಣವನ್ನು ಸಂಪತ್ತನ್ನು ಈ ಒಂದು ಕಾರ್ಯಕ್ರಮ. ಸಂಸ್ಥೆಯ ಸಂಸ್ಥಾಪಕ ನಾಗರಾಜ್ ಆರ್ ಸುವರ್ಣ ಮಾತನಾಡಿ, ತನ್ನ ಹುಟ್ಟೂರಿಗೆ ಕಿಂಚಿತ್ತು ಏನಾದರೂ ನೀಡಬೇಕು ಎಂಬ ಉದ್ದೇಶದಿಂದ ಟ್ರಸ್ಟ್ ವತಿಯಿಂದ ನಡೆಸುತ್ತಿರುವ ಸಮಾಜಮುಖಿ ಕಾರ್ಯಗಳಲ್ಲಿ ಈ ಪ್ರಯಾಣಿಕರ ತಂಗುದಾಣವು ಒಂದು. ಇದರ ಸದುಪಯೋಗವನ್ನು ಎಲ್ಲ ರೈಲ್ವೆ ಪ್ರಯಾಣಿಕರು ಪಡೆದುಕೊಳ್ಳಬೇಕು ಎಂದರು. ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ವತಿಯಿಂದ ಮೂಕಾಂಬಿಕಾ ರೈಲ್ವೆ ಸ್ಟೇಷನ್ನಲ್ಲಿ ನಾವು ತಂಗುದಾಣವನ್ನು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಉದ್ಘಾಟನೆ ಬಂದಿರುವಂಥ ನಮ್ಮ ದಿಲೀಪ್ ಸರ್ ಹಾಗೆ ಶ್ರೀಧರ್ ಸರ್ ಹಾಗೆ ಶೇಷ ಸರಿಗೆ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಥರ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ. ಈ ಬೈಂದೂರು ತಾಲೂಕನ್ನು ತುಂಬ ನಮ್ಮ ಹೆಮ್ಮೆಯ ಶಾಸಕರಾದ ಗುರುರಾಜ್ ಶೆಟ್ಟರು ನಮ್ಮ ತಾಲೂಕನ್ನು ರಾಷ್ಟ್ರ ವ್ಯಾಪ್ತಿಗೆ ಪರಿಚಯ ಮಾಡಲಿಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ನಮ್ಮ ಕಡೆಯಿಂದ ಏನಾದರೂ ಒಂದು ಸಣ್ಣದು ಏನಾದರೂ ಕೊಡಬೇಕಲ್ಲ ಈ ಬೈಂದೂರು ತಾಲೂಕಿಗೆ ಅಂತಲೇ ಆ ಕಾರಣದಿಂದ ಈ ತಂಗುದಾಣವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ ನೋಡ್ತಿದ್ದೆ. ನಾನು ಸ್ವಂತ ಬಂದಾಗಲೂ ಇಲ್ಲಿ ಪ್ರಯಾಣಿಕರು ತುಂಬ ತೊಂದರೆ, ಮಳೆಯಲ್ಲಿ ಎಲ್ಲ ಒದ್ದೆಯಾಗಿ ಹೋಗಿದ್ರು. ಸೊ ನಮಗೂ ಪಾಪ ರೈಲ್ವೆ ಅಂತ ಎಷ್ಟು ಮಾಡಿಕೊಡ್ತಾ ಇದೆ, ನಾವು ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಿಕೊಡ್ಬೇಕು. ಎಲ್ಲವೂ ರೈಲ್ವೆ ಮಾಡಿಕೊಡ್ತದೆ ಅಂತ ಕಾಯ್ತಿದ್ರೆ ಆಗೋದಿಲ್ಲ ಸರ್. ಅದಕ್ಕಾಗಿ ನಮ್ಮ ಇಲ್ಲಿ ಬಂದಿದ್ದ ಈ ನಮ್ಮ ಕಾನ್ಸೆಪ್ಟನ್ನು ಬೈಂದೂರು ಕಾನ್ಸೆಪ್ಟನ್ನು ನಾವು ಇದರಲ್ಲಿ ತೋರಿಸಿದ್ದೇವೆ. ಸುತ್ತಲೂ ಕೆಲವೆಲ್ಲ ಕಾನ್ಸೆಪ್ಟ್ ಇದೆ. ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಟ್ರಸ್ಟಿಗಳಾದ ವಿಶ್ವನಾಥ್ರವರು, ಮಹೇಶ್, ಕಾರ್ಯದರ್ಶಿ ಗಣೇಶ್ ಮಟ್ನಕಟ್ಟೆ ಮಾತನಾಡುತ್ತಾ, ಇದನ್ನು ಬರಿಯ ಪ್ರಯಾಣಿಕರ ತಂಗುದಾಣ ಮಾತ್ರವಲ್ಲದೆ ಕರಾವಳಿಯ ಎಲ್ಲ ಆಚಾರ ವಿಚಾರಗಳನ್ನು ಬಿಂಬಿಸುವಂತೆ ನಿರ್ಮಿಸಲಾಗಿದೆ ಎಂದರು. ನಮಸ್ಕಾರ. ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಈ ಸಂಸ್ಥೆ ವತಿಯಿಂದ ಇವತ್ತು ನಾವಿಲ್ಲಿ ಬೈಂದೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಒಂದು ತಂಗುದಾಣ ನಿರ್ಮಿಸಿಕೊಟ್ಟಿದ್ದೇವೆ. ಈ ತಂಗುದಾಣ ಮಾಡುವ ಮೂಲ ಉದ್ದೇಶವೇ ನಮ್ಮ ಧರ್ಮಶ್ರೀ ರಿಲೀಫ್ ಫೌಂಡೇಶನ್ ಸಂಸ್ಥಾಪಕ ಆಗಿರುವಂಥ ನಾಗರಾಜ ಸುವರ್ಣ, ಈ ಮ್ಯಾನೇಜಿಂಗ್ ಟ್ರಸ್ಟ್ ಇವರೇ.
ಇವರ ಈ ಕಲ್ಪನೆಯಲ್ಲಿ, ಇವರ ಚಿಂತನೆಯಲ್ಲಿ ಇವತ್ತು ಈ ಒಂದು ತಂಗುದಾಣವನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ, ಇವರು ಯಾವತ್ತು ವರ್ಷಕ್ಕೆ ಒಂದು 5 ರಿಂದ 6 ಬಾರಿ ಊರಿಗೆ ಬರ್ತಾ ಇರ್ತಾರೆ, ರೈಲ್ವೆಯಲ್ಲಿ ಬರ್ತಾ ಇರ್ತಾರೆ. ಒಮ್ಮೆ ಒಂದು 2 ತಿಂಗಳ ಹಿಂದ್ಗಡೆ ಇಲ್ಲಿ ರೈಲಲ್ಲಿ ಬೊಂಬೆ ಹೋಗುವಾಗ ಅಚಾನಕ್ ಅಕಾಲಿಕ ಮಳೆ ಬಂದು ಎಲ್ಲ ಪ್ರಯಾಣಿಕರು ಒದ್ದೆ ಆಗಿಬಿಟ್ರು. ಮೊಬೈಲು, ಬ್ಯಾಗು, ಮಕ್ಕಳು ಎಲ್ಲ ಒದ್ದೆಯಾಗಿ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ ಅವರಿಗೆ, ಚೆಲ್ಲಾಪಿಲ್ಲಿ ಆಗಿಬಿಟ್ರು. ಇವರು ಕೂಡ ಅದೇ ಸಮಯದಲ್ಲಿ ಮಹಾರಾಷ್ಟ್ರ ಬೊಂಬೈಗೆ ಹೋಗ್ತಾ ಇದ್ರು. ಇವ್ರು ಕೂಡ ಮೈ ಫುಲ್ ಮೊಬೈಲ್ ಕೂಡ ಒದ್ದೆ ಆಗಿತ್ತು. ಇಲ್ಲಿಂದ ಶಿರೂರು ಅಂದರೆ ಟನಲ್ ದಾಟಿದ ಕೂಡ 2 ಕಿಲೋಮೀಟರ್ ನನಗೆ ಫೋನ್ ಮಾಡಿದರು, ಇಲ್ಲಿ ಈ ಥರ ಸಮಸ್ಯೆ ಆಯಿತು ನಾನು ಹೋಗುವಾಗ ಮಳೆ ಬಂದು ಎಲ್ಲ ನಾಚರ ಆಗಿಬಿಡ್ತು, ಎಲ್ಲರೂ ತುಂಬ ತೊಂದರೆ ಆಗಿಬಿಡ್ತು. ಹಾಗಾಗಿ ಇಮಿಡಿಯೇಟಾಗಿ ಇಲ್ಲಿ ಒಂದು ತಂಗುದಾಣವನ್ನು ತಯಾರು ಮಾಡಿ, ಪಕ್ಕದ ರೋಟರಿ ಅವರು ಕೂಡ ಮಾಡ್ತಾಯಿದ್ರು, ಅವ್ರದ್ದಲ್ಲೂ ವರ್ಕ್ ಆಗ್ತಾ ಇರಲಿಲ್ಲ. ಆಯಿತು, ಅವಾಗ ಇಮಿಡಿಯೇಟಾಗಿ ನಂಗೆ ಆದೇಶ ಕೊಟ್ಟರು, ಇಮಿಡಿಯೇಟಾಗಿ ಇಲ್ಲಿ ಒಂದು ಮಾಡಬೇಕು ಅಂತ ಹೇಳಿದರು. ಆವಾಗ ನಮ್ಮ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿಯಾದ ನಾಗರಾಜ್ ಆರ್ ಸುವರ್ಣ, ಟ್ರಸ್ಟಿಗಳಾದ ನಿರ್ಮಲಾ ಸುವರ್ಣ, ರಾಘವೇಂದ್ರ ಪೂಜಾರಿ, ರೂಪೇಶ್ ಪೂಜಾರಿ, ಸುಶೀಲಾ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಗಣೇಶ್ ಮಟ್ನಕಟ್ಟೆ ಸ್ವಾಗತಿಸಿ ವಿಶ್ವನಾಥ್ ಪೂಜಾರಿ ವಂದಿಸಿದ್ರು. ಮಹೇಶ್ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದ್ರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.